ಉಮೇಶ್ ಸರ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಉಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ. ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತು ಈ ಚಿತ್ರ ಇದೆಯಲ್ಲ, ಒಂದು ಸಸ್ಪೆನ್ಸ್ ಸ್ಟೋರಿ, ಕುತೂಹಲಕರ, ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ. ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗತ್ತೆ. ಮತ್ತು ಒಂದು ವಿಭಿನ್ನವಾದ ಕಥೆ ಇದು. ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಆದರೆ ಆ ಸಿನಿಮಾ ನೋಡಿದ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ, ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಉಮೇಶಣ್ಣ ಅಂತ. ಆ ಥರ ಘಟನೆಗಳು ಬರುತ್ತೆ. ಮತ್ತು ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಫೋಟೋಗಳೆಲ್ಲ ಹಾಕಿದ್ದಾರೆ. ಎಲ್ಲ ಯಾರು ಏನೇ ತಿಳ್ಕೊಬೋದು, ನಾನು ಮಾತ್ರ ಆಮೆ. ಯಾಕೆಂದರೆ ಮೊದಲು ನಾವು ಮೆಲ್ಲಗೆ ನಡ್ಕೊಂಡು ಬಂದಿದ್ದು ನಾನು. ನಾವು ಯಾವ್ದ ಜೊತೆ ಮೊಲದ ಜೊತೆ ನಾವು ಸ್ಪರ್ಧೆ ಮಾಡಲಿಲ್ಲ, ನಾವು ಆಮೆ ಥರನೇ ನಡ್ಕೊಂಬಂದಿದ್ದೀವಿ ನಾವು. ಮತ್ತು ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ನೋಡಿ, 1 ತಿಂಗಳು ಮೊದಲೇ ನನ್ನ ಚಿತ್ರೀಕರಣ, ಅಂದರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಮಾಡಿದ್ರೆ, ಸರ್ ಉಮೇಶ್ ಅವರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ. ಅಕಸ್ಮಾತ್ 1 ವಾರ ಮುಂಚೆ ಕೇಳ್ತಾರೆ. ಆದರೆ ಇವರು ಹಾಗಲ್ಲ, 1 ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಆಶ್ಚರ್ಯ, ಎಲ್ಲರೂ ರೆಡಿ ಇದ್ದೀರ ಅಂತ ಕೇಳ್ತಾರೆ. ನಾವು ಯಾವಾಗ ರೆಡಿ ಆಗಿದ್ದೀರಿ ಸ್ವಾಮಿ ಅಂತ ಹೇಳ್ತೀವಿ. ಆದರೆ ಇವರು 1 ತಿಂಗಳು ಮೊದಲೇ ಕೇಳಿದ್ರಲ್ಲ, ಏನು ಅಂತ ಹೇಳಿದೆ. ಸರಿ 4-5 ದಿವಸ ಬೇಕಾಗತ್ತೆ ಅಂದರು. ಸರಿ, ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಂದ್ಕೊಂಡೆ. ಬಹಳ ಸಂತೋಷ ಆಯಿತು. ಅಂದರೆ ನನ್ನ ಪಾತ್ರ ಇದೆಯಲ್ಲ, ಇದು ಒಂದು ವಾಚ್ಮ್ಯಾನು, ATM ವಾಚ್ಮ್ಯಾನ್. ಆ ಚಿತ್ರ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮಗೆ. ಯಾಕೆಂದರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು. ಮತ್ತು ಈ ಒಂದು ಏನಪ್ಪ ಅಂದರೆ ನಮಗೆ ಒಂದು ಬೆಚ್ಚಗೆ ಆಗಿದ್ದು ಅಂದರೆ, ನಮ್ಮ ನಿರ್ಮಾಪಕರು ಅವರೇ ಆಗಲಿ, ಮತ್ತು ನಮ್ಮ ರಾಜವರ್ಧನ್ ಆಗಲಿ, ಮತ್ತು ನಮ್ಮ ಪ್ರವೀಣವರಾಗಲಿ, ನನ್ನನ್ನು ಅಲ್ಲಿ ಇರೋಷ್ಟು ದಿವಸ ಒಳ್ಳೆ ಮಗು ನೋಡಿಕೊಂಡ್ರು. ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ, ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಗೀಟ ಚೆನ್ನಾಗಿ ಮಾಡಿಸಿ, ಚೆನ್ನಾಗಿ ಮನೆಗೆ ಅಂದರೆ ಯಾವ ರೀತಿ ಕೊರತೆ ಆಗದಿದ್ದಂಗೆ ನಮ್ಮ ಚೆನ್ನಾಗಿ ನೋಡಿಕೊಂಡ್ರು. ಅದರಲ್ಲಿ ನೆಕ್ಸ್ಟ್ ನಾವು ಬರೋದು ಅಂತಂದರೆ, ಕೆಲಸದ ವಿಚಾರವಾಗಿ ಬಂದಾಗ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಅವ್ರನ್ನ ನಿಜವಾಗ್ಲೂ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್. ಯಾಕೆಂದರೆ ಯಾಕೆಂದರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ. ನಾನು ಹಾಸ್ಯ ಪಾತ್ರಕ್ಕಲ್ಲ, ಎಲ್ಲ ಪಾತ್ರಕ್ಕೂ ಅಷ್ಟೇ ಅದು. ಯಾಕೆಂದರೆ ಕ್ಯಾಮ್ರಾ ವಿಜುವಲ್ ಇದರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗುತ್ತೆ. ಅದನ್ನು ಬಹಳ ಪ್ರತಿಯೊಂದು ಸನ್ನಿವೇಶದಲ್ಲೂ ಅಂದರೆ ಇಲ್ಲಿ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ. ಅದನ್ನು ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನೀಲ್ ಕುಮಾರ್ ಅವರು. ಮತ್ತು ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಅವರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀವಿ. ಮತ್ತು ಇಲ್ಲಿರೋ ಪ್ರತಿಯೊಂದು ಪಾತ್ರಗಳು ಅಷ್ಟೇ, ರಮೇಶ್ ಅವರಾಗಲಿ, ನಮ್ಮ ಮಿತ್ರ ಆಗಲಿ, ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ, ಮತ್ತು ಕಿಶೋರ್ ಅವರು ಬಿಡಿ, ಎಷ್ಟು ಚೆನ್ನಾಗಿ ಮೊದಲು ರಂಗಭೂಮಿಯಲ್ಲೇ ಬಂದವರು ಅವರು ಸಹ. ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರಗಳು ಸಹಿತ. ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವ್ರು ಮಾತ್ರ ನಾನೇನು ಇವರು ಹೊಸ್ತು ಅಂತ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ನನಗೆ ಗೊತ್ತಾಗ್ಬಿಡುತ್ತೆ, ನಾನು ಪ್ರತಿ ಸೀನ್ಗಳಲ್ಲಿ ನಾನು ನೋಡ್ತಾ ಇದ್ದೆ.
ಆಯಾ ಸಂಭಾಷಣೆಗೆ ತಕ್ಕಂತೆ ಅವರ ಭಾವನೆಗಳು, ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದ್ದೆ. ಇವರು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ರು ಅಂತ ಹೇಳ್ಕೊಂಡೆ. ಅವರು ಇದು ನನ್ನ 2ನೇ ಪಿಕ್ಚರ್ ಸರ್ ಏನೋ ಅಂತಂದರು. ನನಗೆ ಇದು ಆಶ್ಚರ್ಯ ಆಯಿತು. ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ, ಅದು ಅವ್ರಿಗೆ ಒಲ್ದಿದೆ. ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಒಬ್ರದ್ದು ಅಲ್ಲ, ನಮ್ಮ ಟೆಕ್ನಿಕಲ್ ಇದು ಸುರೇಶ್ ಅವರು ಸಂಭಾಷಣೆ ಬರೆದಿದ್ದಾರೆ, ಅವರು ಸಹ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ದರಿಂದ ಜನಗಳ ಮನಸ್ಸಲ್ಲಿ ಖಂಡಿತ ಉಳಿಯುತ್ತೆ, ಚೆನ್ನಾಗಿ ಓಡುತ್ತೆ. ಮತ್ತು ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ರವರಿಗೆ ಆಗಲಿ, ಮತ್ತು ಈ ತಂಡ, ಈ ಕಮಲಶ್ರೀ ತಂಡದ ಚಿತ್ರತಂಡ ಏನಿದೆ ಅವರೆಲ್ಲರಿಗೂ ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ನಾನು ಈ ಚಿತ್ರ ನೀವು ನೋಡಬೇಕು. ಅಂದರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದರು. ಬೇಗ ಮುಗಿಯತ್ತೆ. ಯಾಕೆಂದರೆ ಇಷ್ಟು ಮಾಡಿದವರು 99 ಮೆಟ್ಲು ಹತ್ತವ್ರು, ಇನ್ನು 1 ಮೆಟ್ಲು ಹತ್ತಿದ್ದೇ ಇರ್ತಾರೆ. ಖಂಡಿತ ಹತ್ತಾರೆ. ಖಂಡಿತ ಅವರು ಹಾಗೆ ಇವರ ಹಂತವಾಗಿ ಮೇಲಕ್ಕೆ ಹೋಗಬೇಕು. ಈ ಚಿತ್ರ ಯಶಸ್ವಿಯಾಗಿ ಅನ್ನದಾತರಿಗೆ ಚೆನ್ನಾಗಾದರೆ, ನಿರ್ಮಾಪಕರಿಗೂ ಒಳ್ಳೆಯದಾದರೆ, ಟೆಕ್ನಿಷಿಯನ್ಸ್ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ಒಳ್ಳೆಯ ಅವಕಾಶಗಳು ಸಿಗತ್ತೆ. ಮತ್ತು ಜನಗಳ ಮನಸ್ಸಿನಲ್ಲಿ ಆ ಚಿತ್ರ ಉಳಿಯುತ್ತೆ. ಹಾಗಾಗಿ ಈ ಚಿತ್ರ ಖಂಡಿತ ಯಶಸ್ವಿಯಾಗತ್ತೆ. ನನಗೆ ಮಾತನಾಡೋದಕ್ಕೆ ಒಂದೆರಡು ಅವಕಾಶ ಕೊಟ್ಟ ಈ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಕರ್ನಾಟಕ. ಮತ್ತೆ ಹೇಳಿ. ಹೌದು, ಮಾಡಿರೋದಂತ ಒಂದು ಸಣ್ಣ ಕೆಲಸವೇ ನಾವು ಅಂಥ ಕೆಲಸ ಯಾವುದಷ್ಟೇ ತಪ್ಪಾಡ್ದವ್ರಿಗೆ ಬೇಡಿ ಹಾಕಲೇಬೇಕಲ್ವೇ. ಇನ್ನೊಂದಿದೆ, ಬೇಡಿ ಯಾಕೆ ಹಾಕಿದ್ದು ಅಂದರೆ, ನೀವು ಬಿಟ್ಬಿಟ್ರೆ ಎಲ್ಲೆಲ್ಲ ಬೇರೆ ಹೋಗ್ಬಿಡ್ತೀರಿ, ಎಲ್ಲೂ ಹೋಗ್ಬೇಡಿ, ಕನ್ನಡ ಚಿತ್ರದುರ್ಗದಲ್ಲೇ ಇರಿ ಕೊನೆಯವ್ರಿಗೂ ಅಂತ ಅವರು ಅದಕ್ಕೆ ಮೊದಲೇ ಬೇಡಿ ಹಾಕ್ಬಿಟ್ಟಿದ್ದಾರೆ. ಧನ್ಯವಾದಗಳು. ಮೊದಲೇ ಭಾಳ ಹಿಂದೆ ಆಗಿದೆ, ಸಾಕಷ್ಟು ಬೇಡಿ ಹಾಕಿದ್ದಾರೆ. ಪೊಲೀಸ್ ಪಾತ್ರ ಮಾಡಿದವರು ಸಾಕಷ್ಟು ಒದ್ದಿದ್ದಾರೆ, ಎಲ್ಲ ಏಟು ತಿಂದಿದ್ದು ಎಲ್ಲ ಆಗಿದೆ, ಎಲ್ಲ ಮುಗಿದೋಗಿದೆ. ಇನ್ನೇನಿದೆ, ಸುಮ್ಮನೆ ಇರಬೇಕು. ಮತ್ತೆ ನಮ್ಮ ಏನೋ ಮಾತಾಡ್ಬೋದವ್ರು ನೀವು. ಆಯಿತು ಸ್ವಾಮಿ, ಧನ್ಯವಾದಗಳು. ಭಗವಂತ ಈ ನಿರ್ಮಾಪಕರು ಚೆನ್ನಾಗಬೇಕು, ಇನ್ನೂ ದೊಡ್ಡ ವೃಕ್ಷವಾಗಿ ಬೆಳಿಬೇಕು, ಅನೇಕ ಕಲಾವಿದರಿಗೆ, ಅನೇಕ ತಾಂತ್ರಿಕರಿಗೆ ಆಶ್ರಯ ಕೊಡಬೇಕು. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಅಪ್ಪಾಜಿ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಎನರ್ಜಿಯಿಂದ 100-150 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಬೇರೆ ಭಾಷೆ ಸಿನಿಮಾಗಳಲ್ಲಿ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ. ರಾಜವರ್ಧನ್ ಅವರ ಅನುಭವ, ರಂಗಭೂಮಿಯ ಅನುಭವ, ಅವರ ತಂದೆಯವರ ಅನುಭವ, ಅವರ ಸಿನಿಮಾಗಳ ಅನುಭವ, ಸಿನಿಮಾದಲ್ಲಿ ಆಗಿರುವಂತಹ ನ್ಯೂನತೆಗಳು, ಕೊರತೆಗಳು, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದೆಲ್ಲವೂ ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಾಜವರ್ಧನ್ ಅವರು. ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ, ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜವರ್ಧನ್ ಅವರು. ನೋಡಿ, RCB ಈ ಸಲ ಮ್ಯಾಚ್ ಗೆಲ್ತು, ನಾವೆಲ್ಲರೂ ಕೊಹ್ಲಿ ಇರ್ತೀವಿ, ಅದ್ರ ಹಿಂದ್ಗಡೆ ಒಬ್ಬರು ದಿನೇಶ್ ಕಾರ್ತಿಕ್ ಇದ್ರು ಅಲ್ವಾ. ಆ ದಿನೇಶ್ ಕಾರ್ತಿಕ್ ಕೆಲಸವನ್ನು ನೀವು ಮಾಡಿದ್ದೀರಿ ಭಾಳ ಅದ್ಭುತವಾಗಿ. ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿ ಅನ್ನಿಸ್ತು. ನಾನು ನಿರ್ಮಾಣ ಮಾಡಿದಾಗ ರಾಜವರ್ಧನ್ ಥರ ಒಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಿದ್ರೆ ಎಷ್ಟು ದುಡ್ಡು ಉಳಿಸ್ತಾ ಇದ್ದೆ ನಾನು ಅಂತ. ಬರೀ ದುಡ್ಡು ಉಳಿಸೋದ್ರಲ್ಲಿ ಮಾತ್ರ ಅಲ್ಲ, ಅಣ್ಣ ಹೇಳ್ದಂಗೆ, ಉಮೇಶನ್ ಹೇಳ್ದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂಥ ರೀತಿ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಹೇಳಿದಷ್ಟು ದುಡ್ಡನ್ನು ಸ್ಪಷ್ಟವಾಗಿ ಮನೆಗೆ ತಲುಪಿಸುವಂಥ ಜವಾಬ್ದಾರಿ, ಹೋದ್ಮೇಲೆ ತಲುಪಿದ್ರೆ ಅಂತ ಕೇಳುವಂಥ ಪ್ರವೀಣ್ ಅವರ ಸಹಕಾರ, ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಅಲ್ಲ. ಇದು ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಪ್ರೊಡಕ್ಷನ್ ಇದು. ಹಾಗಾಗಿ ಆ ಕಾರಣಕ್ಕಾದರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಲಬೇಕು. ಸಾಕಷ್ಟು ಪ್ರಾಣಿಗಳ ಫೋಟೋ ಎಲ್ಲ ಹಾಕಿದ್ರಿ. ನಿಮಗೆ ಏನಾದ್ರು ಗೆಸ್ಟ್, ನಾನು ಯಾವ ಪ್ರಾಣಿಗೆ ಹೋಲ್ತೀನಿ ಅಂತ ಇದೆಯಾ? ಸ್ವಲ್ಪ ನರಿ, ಕರಿ, ಬೆಕ್ಕು ಎಲ್ಲ ಇದೆ.
ನನ್ನ ಪಾತ್ರ ಏನಿರ್ಬೋದು ಅಂತ ಯೋಚನೆ ಇದೆಯಾ? ಒಳ್ಳೆ ಗೆಸ್ ಸರ್. ನನಗೆ ಕತೆ ಹೇಳಿದಾಗ ಸುನಿಲ್ ಅವರು ಡೈರೆಕ್ಟ್ರು ನನಗೆ ಮೊದಲಿಂದ ಕೊನೆವರೆಗೂ ಕತೆ ಹೇಳಿದರು. ನಾನು ಕಾವಿಗೆ ಆಗಿಲ್ಲ ಅಂತ ಒಂದು ಸಲ ಆಸೆ, ಒಂದ್ಸಲ ಗೂಬೆ ಆಗಿಲ್ಲ ಅಂತ ಒಂದು ಆಸೆ, ಕೊನೆ ಪಕ್ಷ ನಾನು ಆಮೆ ಆಗಿಲ್ಲ ಅಂತ ಒಂದು ಆಸೆ, ಈ ಕಡೆ ಗೋಸಂಬೆ ಆಗಿಲ್ಲ ಅಂತ ಆಸೆ. ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ಗೆ ಹೇಳ್ಸ ಸರ್ ಏನಾದರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ, ಈ ಪ್ರಾಣಿ ನನಗೆ ಮಾಡಿಸ್ಬೋದಾ ಅಂತ ನಾನು ಅವ್ರನ್ನ ಕೇಳಿದ್ದು ಇದೆ. ಆದರೆ ನಾನು ಇಷ್ಟವಂತ ಪಾತ್ರ ಸಿಕ್ಕಿದೆ. ನನ್ನ ತುಂಬ ಇಷ್ಟದ ಕ್ಯಾಮ್ರಾಮನ್ ನಾಗೇಶ್ ಆಚಾರ್ಯವರು, ತುಂಬ ಹಳೇ ಸ್ನೇಹಿತರು, ನಮ್ಮ ಭಾಷಿಕರು, ನಮ್ಮ ಕರಾವಳಿ ಕಡೆಯವರು. ಅವ್ರ ಕೆಲಸ ಭಾಳ ಅದ್ಭುತವಾದ ಕೆಲಸ. ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂಥದ್ದು ಆರ್ಟ್ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ, ಭಾಳ ಬ್ಯೂಟಿಫುಲ್ ಪೋಸ್ಟರ್ ಇದೆ. ಸದ್ಯದ ದಿನಗಳಲ್ಲಿ ಬಂದಿರುವಂಥ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಿದ್ದೆ ನಾನು. ಎಲ್ಲರೂ ಸೇರಿಕೊಡುವಂಥ ಗೆಲ್ಲುವಂಥ ಎಲ್ಲ ಲಕ್ಷಣ ಇರುವಂತಹ ಸಿನಿಮಾ. ಈ ತಂಡದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದ್ರೆ ಸಿನಿಮಾ ಬಿಟ್ಟು ಬೇರೊಂದು ಇಲ್ಲವೇ ಇಲ್ಲ. ಡೈರೆಕ್ಟರ್ ಅಂತೂ ಕುದುರೆಗೆ ಇದು ಕಟ್ಟಿರ್ತಾರಲ್ಲ ಏನದು ಕಣ್ಪಟ್ಟಿ ಥರ ಸಿನಿಮಾ 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 ನಮಗೆಲ್ಲ ಡಬ್ ನೋಡಿದೆ, ಅವ್ರಿಗೆ ಸಿನಿಮಾ ನೋಡ್ಕೊಳ್ತಾ ಏನಪ್ಪ, ಬರೀ ಸಿನಿಮಾದ ಬಗ್ಗೆನೇ ಪುಡ್ತಾ ಇರುವಂಥ ಇಡೀ ಟೀಮ್ ಹಾಗೆ ಇತ್ತು. ದೊಡ್ಡ ನಟರ ಜೊತೆ ಒಂದು ನೋಡಿ, ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್. ಅದು ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಇದ್ರವರು, ಉಮೇಶಣ್ಣ, ಎಲ್ಲ ಕಲಾವಿದರ ಜೊತೆ ಒಂದು ಸೀನ್ ನಾವು ಆ್ಯಕ್ಟ್ ಮಾಡ್ತೀವಿ. ವೈಬ್ರೇಷನ್ ನನಗೇನಿಸುತ್ತೆ ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು. ನನ್ನ ಕೌಂಟ್ರಿಗೆ ಅವ್ರ ಕೌಂಟ್ರಿಗೆ ನನ್ನ ಒಂದು ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಗೆಟಪ್ಪನ್ನು ಭಾಳ ಸದುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೆ ಮಾಡದೇ ಇರುವಂಥ ವಿಶೇಷವಾದ ಪಾತ್ರ, ನಿಮ್ಮ ನಿರೀಕ್ಷೆಗೆ ಬೀರಿದಂಥ ಪಾತ್ರ. ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಿ, ಯಶಸ್ಸನ್ನು ಕಾಣಲಿ. ಸಚಿನ್ ಅವರಿಗೆ ಒಳ್ಳೆಯ ದುಡ್ಡನ್ನು ತಂದುಕೊಡ್ಲಿ, ಮತ್ತಷ್ಟು ಮಗದಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಮುಂದಿನ ಸಿನಿಮಾಗಳಲ್ಲೂ ರಾಜವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ, ನಾವು ಆ್ಯಕ್ಟರ್ ಆಗಿರಲಿ ಅಂದರೆ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸಚಿನ್ ಅವ್ರಿಗೆ, ರಾಜವರ್ಧನ್ ಅವ್ರಿಗೆ, ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ. ಎಲ್ಲರೂ ಸುಮಾರು ಮಾತಾಡ್ಬಿಟ್ಟಿದ್ದಾರೆ, ಏನು ಮಾತಾಡೋಕ್ಕೆ ಯಾರೂ ಏನೂ ಉಳಿಸಿಲ್ಲ. ಬಂದವರೆಲ್ಲ ಪಂಚ್ಲೈನೇ ಹೊಡಿತಾ ಇದ್ದಾರೆ. ಇಲ್ಲಿ ನಾವೀಗ ನರ್ವಸ್ ಆಗಿ ಏನು ಮಾತಾಡೋದಪ್ಪ ಅಂತೇಳಿ ನರ್ವಸ್ ಆಗ್ತಾಯಿದೆ. ತುಂಬ ಒಳ್ಳೆಯ ಅನುಭವ ಇತ್ತು. ಕಿಶೋರ್ ಸರ್ ಜೊತೆಗೆ, ರಮೇಶ್ ಇಂದ್ರ ಅವ್ರ ಜೊತೆಗೆ, ಮಿತ್ರ ಸರ್ ಜೊತೆಗೆ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಒಂದು ಒಳ್ಳೆ ಕತೆ ಮುಂಚೆನೇ ಹೇಳಿದರು. ನಾನು ಶ್ರೀನಿವಾಸ್ ಗೌಡ್ರು, ನಾವು ರಾಜವರ್ಧನ್ ಅವ್ರು ಒಟ್ಟಿಗೆ ಜಿಮ್ ಮಾಡ್ತಾಯಿದ್ವಿ. ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರಲ್ಲಿ ಚಾನ್ಸ್ ಸಿಕ್ತು. ಒಂದಿನ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕ್ಕೊಂಡು ಹೊರಗಡೆ ಬರ್ತಾಯಿದ್ದೆ. ರಾಜವರ್ಧನ್ ಅವರು ನನಗೊಬ್ಬರು ಪೊಲೀಸ್ ಸಿಕ್ಕಿದ್ರು ಅಂತಂದರು. ಅದೇನೋ ಈ ಕಾಕಿ ಬಿಡಂಗೆ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ, ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವ್ ಸರ್. ಹ್ಞೂ ಸರ್, ಇಲ್ಲಿ ಒಳ್ಳೆ ಒಂದು ಸರ್ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾನೆ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಪಾತ್ರ ಹೋಗುತ್ತೆ. ಸೊ ಒಂದಷ್ಟು ನಿಮಿಷ ನನ್ನ ಮೇಲೆ ಏನೋ ಕಾನ್ಸಂಟ್ರೇಷನ್ ಬರುತ್ತೆ, ಅದೇ ನನಗೆ ಖುಷಿ. ಯಾಕಂದರೆ ಬೇರೆ ಸಿನಿಮಾದಲ್ಲಿ ನಾವು ಬಂದಾಗ ಕಾಮಿಡಿ ಆರ್ಟಿಸ್ಟ್ ಅಂದರೆ ಹೀರೋ ಜೊತೆ ಫ್ರೆಂಡ್ ಆಗಿ ಅಥವಾ ಇನ್ನೊಂದೇನೋ ಕಾಮಿಡಿ ಸೀನ್ಸ್ಗೆ ಮಾತ್ರ ಕರ್ಸ್ಕೋತಾರೆ. ಬಟ್ ಇದರಲ್ಲಿ ನನ್ನ ಮೇಲೆ ಒಂದು ಇಷ್ಟು ನಿಮಿಷ ಕಾನ್ಸಂಟ್ರೇಷನ್ ಹೋಗಿ ಏನೋ ಪ್ರಶ್ನೆ ಬೀಳುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಒಂದ್ಸಾಗೆ. ಅದೇ ಸರ್, ನಾನು ಫಸ್ಟ್ ಅನ್ಕೊಂಡಿದ್ದೆ ಆಮೆ ಆಗಿರ್ಬೋದು, ಅಂದರೆ ಸಣ್ಣ ಹುಡುಗ ಅಂತ. ಬಟ್ ಉಮೇಶ್ ಸರ್ ಬಿಟ್ಕೊಡ್ತಾ ಇಲ್ಲ. ನನಗೆ ಇವಾಗ ಕನ್ಫ್ಯೂಷನ್ ಯಾವುದಾಗಿರ್ಬೋದು ಅಂತ. ಮೋಸ್ಟ್ಲಿ ಗೂಬೆನೂ ಬಿಟ್ಕೊಡ್ತಾ ಇಲ್ಲ ಇವರು ಮಿತ್ರ ಸರ್. ನನ್ನ ಪ್ರಕಾರ ಬೆಕ್ಕೆ ಆಗಿರಬೇಕು. ಒಂದು ಸ್ವಲ್ಪ ಸ್ಕಿನ್ ಟೋನ್ ಹಾಗೆ ಇದೆ ನಂದು. ಸೊ ಆಗಿರ್ಬೋದಂತ ನಂದೊಂದು ಗೆಸ್. ಹಾಯ್, ನನ್ನ ಹೆಸರು ಕರಣ್ ಆರ್ಯನ್ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು.
ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನನ್ನ ಕರೆದು ಚಾನ್ಸ್ ಕೊಡೋದಕ್ಕೆ ರಾಜವರ್ಧನ್ ಅವ್ರಿಗೆ, ಹಾಗೆ ಸಚಿನ್ ಅವ್ರಿಗೆ ಮತ್ತು ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೂ ಸಹ ಈ ಸಿನಿಮಾ ಸಿಕ್ಕಿದ್ದು ಜಿಮ್ಮಿಂದಲೇ, ಅವ್ರ ಥರನೇ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀನಿವಾಸ್ ಗೌಡ್ರ ಜಿಮ್ಗೆ. ಹಾಗೆ ಇದರಲ್ಲಿ ನಾನು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ರಾಜವರ್ಧನ್ ಬ್ರೋ, ಖಂಡಿತ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ. ಹಾಗೆ ನನಗೊಂದು ಆಸೆ ಇತ್ತು ಇವ್ರ ಜೊತೆ ಕಿಶೋರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ, ಅದನ್ನು ಸಹ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಸರ್ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟು ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಗೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಸಾಂಗಲ್ಲಿ ತುಂಬ ಅದ್ಭುತವಾಗಿ ನನ್ನನ್ನು ಚೆನ್ನಾಗಿ ತೋರಿಸಿದ್ದೀರಾ, ಥ್ಯಾಂಕ್ ಯು. ಸಚಿನ್ ಬ್ರೋ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಇಬ್ಬರು ಗೆಳೆಯರು ನಟರಾಗಿ ನಿರ್ಮಾಪಕರಾಗಿದ್ದೀರಾ, ಥ್ಯಾಂಕ್ ಯು. ಇದೇ ಥರ ಇನ್ನೊಂದಷ್ಟು ನಮ್ಮಂಥ ಕಲಾವಿದರಿಗೆ ಕರೆದು ಅವಕಾಶ ಕೊಟ್ಟು ಮತ್ತು ಇನ್ನೊಂದಷ್ಟು ಜನಗಳಿಗೆ ಅನ್ನ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಆಲ್ ದ ಬೆಸ್ಟ್ ಇಬ್ಬರು ಗೆಳೆಯರಿಗೆ. ಎಲ್ರಿಗೂ ನಮಸ್ಕಾರ, ಜೈ ಕುರುಗಜ್ಜ. ಫಸ್ಟ್ ಆಫ್ ಆಲ್ ನಾನು ರಾಜವರ್ಧನ್ ಅಣ್ಣನಿಗೆ, ಪ್ರವೀಣ್ ಸರ್ಗೆ ಮತ್ತು ನಮ್ಮ ಸುನಿಲ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಉಮೇಶ್ ಅಣ್ಣ ಆಗಿರ್ಬೋದು, ರಾಘವ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಟ್ರಾವೆಲಿಂಗ್ ಮಾಡೋವಂಥ ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್ ಅಣ್ಣ ಅಣ್ಣ. ಯಾಕಂದರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರು ಈ ಥರ ಎಷ್ಟೋ ಜಾಗದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಈ ಥರ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ ಅಂದರೆ ಥ್ಯಾಂಕ್ ಯು ಅಣ್ಣ ರಾಜವರ್ಧನ್ ಅಣ್ಣ, ಲವ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸಚಿನ್ ಸರ್. ನನ್ನ ಕ್ಯಾರೆಕ್ಟರ್ ಹೆಸರು ಕಾರ್ಟೂನ್ ಅಂದ್ಬಿಟ್ಟು, ಒಂದು ಲಾಡ್ಜಲ್ಲಿ ಮ್ಯಾನೇಜರ್ ಕಮ್ ಓನರು. ಇದಕ್ಕೆ ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅಲಾಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಏನು ಟೀಮ್ ಇದೆ ಸುನಿಲ್ ಸರ್ ಜೊತೆ ಮತ್ತು ನಮ್ಮ ರಾಜವರ್ಧನ್ ಬ್ರದರ್ ಜೊತೆ. ಸೊ ಗಜರಾಮ ಮಾಡಿದ್ದೆ. ಸೊ ಆ ಗಜರಾಮ ಮಾಡಿ ಅಲ್ಲಿಂದ ನಮ್ಮ ಈ ಬಾಂಧವ್ಯ ತುಂಬ ಕ್ಲೋಸ್ ಆಗಿ, ಸೊ ಅದೇ ರೀತಿ ಅವ್ರು ಹೇಳಿದರು ಗಜರಾಮ ಮಾಡಿದ್ದಾದಮೇಲೆ ನಮ್ಮ ಇನ್ನೊಂದು ಪ್ರಾಜೆಕ್ಟಲ್ಲಿ ಮಾಡ್ತೀಯ ನೀನು ಅಂತ. ಸೊ ಅದೇ ರೀತಿಯೇ ಗಜರಾಮ ಚಿತ್ರ ಮುಗ್ದಿದ ನಂತರ ಸೊ ಕಮಲ್ ಶ್ರೀದೇವಿ ಅನ್ನೋ ಮೂವಿಯಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಇಷ್ಟೊಂದು ಜನದ ಸೆಂಟ್ರಲ್ಲಿ, ಸೊ ನಾವೆಲ್ಲ ನಾರ್ಮಲಾಗಿ ಇರ್ತಿದ್ವಿ. ನಾವು ಫಸ್ಟ್ ಬೇರೆ ಮೂವಿ ಮಾಡಿದ್ವಿ, ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟು. ಸೊ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಥರ ಮಾತನಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಕಿಶೋರ್ ಸರ್ ಜೊತೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಒಂದು ನಟನೆ ಮಾಡೋದಕ್ಕೆ ಒಂದು ಮಾತನಾಡೋದಕ್ಕೆ ಒಂಥರ ಖುಷಿ ಆಗ್ತದೆ. ಒಂದು ಕಡೆ ಶಿವರಿಂಗ್ ಸಹ ಆಗ್ತಿದೆ. ಯಾಕಂತಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಂದರೆ ಒಂಥರ ಖುಷಿ. ಸೊ ಒಂದು ಈ ಮೂವಿಯಲ್ಲಿ ಚಾನ್ಸ್ ಕೊಟ್ಟಂತಹ ಸುನಿಲ್ ಸರ್ಗೆ ಮತ್ತು ರಾಜವರ್ಧನ್ ಬ್ರದರ್ಗೆ ಮತ್ತು ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಿತಾ ಬೋಪಯ್ಯ. ಸೊ ಎಲ್ಲರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ ಖುಷಿ ಆಯಿತು ಇವರೆಲ್ಲರ ಜೊತೆ ವರ್ಕ್ ಮಾಡಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡೋವಾಗ ಮಜಾ ಇರಲ್ಲ ಅಂತ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕು ಅಂತಲೇ ಈ ಒಂದು ಸ್ಕ್ರಿಪ್ಟ್ನ ಆಪ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ರಾಜ್ ಅವ್ರಿಗೆ, ಪ್ರವೀಣ್ ಸರ್ಗೆ, ಸಚಿನ್ಗೆ, ಹಾಗೆ ನಮ್ಮ ಸುನಿಲ್ ಸರ್ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಈ ಪಾತ್ರದ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಬನ್ನಿ. ಕಮಲ್ ಶ್ರೀದೇವಿ ಟೈಟಲ್ ಕೇಳಿದಾಗ ಎಷ್ಟು ಕ್ಯೂರಿಯಾಸಿಟಿ ಮೂಡುತ್ತೋ ಹಾಗೆ ಈ ಒಂದು ಬ್ಯೂಟಿಫುಲ್ ಪೋಸ್ಟರ್ ನೋಡಿದಾಗ ಅದಕ್ಕಿಂತ ಹೆಚ್ಚು ಕ್ಯೂರಿಯಾಸಿಟಿ ನಮ್ಮ ತಲೆಯಲ್ಲಿ ಮೂಡುತ್ತೆ. ಈ ಒಂದು ಬ್ಯೂಟಿಫುಲ್ ಪೋಸ್ಟರ್ನ ಡಿಸೈನ್ ಮಾಡಿರೋರು ಕಾಣಿ ಸ್ಟುಡಿಯೋಸ್ನ ಪ್ರವೀಣ್ ಮತ್ತು ಸಂತೋಷ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರು ರಾಜವರ್ಧನ್ ಸರ್ ಅವರ ಕ್ಲಾಸ್ಮೇಟ್ಸು ಕೂಡ ಹೌದು, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಸಿನಿಮಾದ ಟೆಕ್ನಿಕಲ್ ಟೀಮ್, ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ಅವರು ಪ್ಲೀಸ್ ವೇದಿಕೆಗೆ ಬನ್ನಿ.
ಹಾಗೆ DOP ನಾಗೇಶ್ ವಿ ಆಚಾರ್ಯ ಸರ್ ಪ್ಲೀಸ್ ದಯವಿಟ್ಟು ವೇದಿಕೆಗೆ ಬನ್ನಿ. ಮತ್ತು ಸ್ಟಂಟ್ ಮಾಸ್ಟರ್ ಶಿವು ಮಾಸ್ಟರ್ ಪ್ಲೀಸ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಆಗಲೇ ಅವ್ರು ಹೇಳಿದಾಗೆ ನಮ್ಮ ಚರ್ಚೆಗಳು ಇವತ್ತಿಂದಲ್ಲ ಅವತ್ತಿಂದ ಕಾಲೇಜ್ ಡೇಸಿಂದ ಸ್ಟಾರ್ಟ್ ಆಗಿದೆ. ರಾತ್ರಿ ಹಗಲು ಕೆಲಸ ಮಾಡಿರೋದಕ್ಕಿಂತ ರಾತ್ರಿ ಹಗಲು ಚರ್ಚೆ ಮಾಡಿದ್ದೀವಿ. ಆ ಚರ್ಚೆನೇ ಈ ಒಂದು ಅದ್ಭುತ ಪೋಸ್ಟರ್ಗೆ ಕಾರಣ ಆಗಿದೆ. ಅದೇನಿಲ್ಲ, ಈ ಪೋಸ್ಟರ್ ಮಾಡೋದಕ್ಕಿಂತ ಹಿಂದೆನೇ ಅವರೊಂದಿಷ್ಟು ರೆಫರೆನ್ಸ್ಗಳು ಐಡಿಯಾಸ್ಗಳು ಇಟ್ಕೊಂಡಿದ್ರು. ಎಲ್ಲ ಸಿನಿಮಾನು ಅದೇ ಥರ ಒಂದು ರೆಫರೆನ್ಸ್ ಆಗಲಿ, ಆ ತಂಡ ಮಾಡ್ಕೊಂಡಿರೋ ರಿಸರ್ಚ್ ಏನಿದೆ ಅದೊಂದು ಈ ಅದ್ಭುತ ಡಿಸೈನ್ ಆಗೋದಕ್ಕೆ ಕಾರಣ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಎಲ್ಲರೂ ಮಾತಾಡಿದ್ದಾರೆ. ಸೊ ನಂದು ಮಾತ್ರವಾ ಕ್ಯಾಮ್ರಾ ಮಾತಾಡಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಮಾತಾಡಲಿಕ್ಕೆ ಐ ಥಿಂಕ್ ಐ ಹ್ಯಾವ್ ಡನ್ ಪ್ರಾಪರ್ ಜಾಬ್ ಅದ ಐ ಫೀಲ್ ಸರ್. ಲೊಕೇಶನ್ ಮೈಸೂರು ಆ್ಯಂಡ್ ಬೆಂಗಳೂರು ಬೇಸಿಕ್ಲಿ. ಮತ್ತು ಎಲ್ಲ ಸೆಟ್ ಹಾಕಿದ್ದಾರೆ. ಸೊ ಸ್ವಲ್ಪ ಲೈಟ್ ಅಪ್ಪೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೇವೆ. ಇವರು ಆರ್ಟ್ ಬ್ಯಾಕ್ಗ್ರೌಂಡು, ಸೊ ಹೆವಿ ಡಿಸ್ಕಷನ್ ಇವರೊಟ್ಟಿಗೆ ಜಾಸ್ತಿ ಇತ್ತು ನಮಗೆ ವಿತ್ ಆರ್ಟ್ ಡೈರೆಕ್ಟರ್. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಟೋನಲ್ಲಿ ಮಾಡುವಂತಲ್ಲಿ ಡಿಸೈಡ್ ಆಗಿತ್ತು ಸರ್. ಎಸ್ ಸರ್. ಬದಲಾವಣೆ ಐ ಥಿಂಕ್ ಕ್ವಾಲಿಟಿ ವೈಸ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ದೇ ಹ್ಯಾವ್ ಮಿಸ್ಯೂಸ್ ದ ಹೋಲ್ ಥಿಂಗ್ ಆಲ್ಸೋ ಐ ಕ್ಯಾನ್ ಸೇ. ಬಿಕಾಸ್ ಈಗ ಹೇಗಾಗಿದೆ ಹೇಳಿದ್ರೆ ಶೂಟ್ ಮಾಡ್ತಾ ಹೋಗ್ಬೋದು, ಎಷ್ಟು ಬೇಕಾದ್ರೆ ಶೂಟ್ ಮಾಡ್ಬೋದು. ಮುಂಚೆ ಆಗಿರಲಿಲ್ಲ. ಸೊ ದರ್ ವಾಸ್ ಅ ಲಿಮಿಟೇಷನ್ ಯೂಸಿಂಗ್ ಸ್ಟಾಕ್ ಫುಟೇಜ್ ಎಲ್ಲ. ಸೊ ಇವಾಗ ಹಾಗೆ ಇರಲ್ಲ. ಸೊ ಯು ಕ್ಯಾನ್ ಜಸ್ಟ್ ಶೂಟ್. ಸೊ ದ ಆಪರ್ಚುನಿಟೀಸ್ ಮೋರ್. ಸೊ ಎಲ್ಲರಿಗೂ ಜಾಸ್ತಿ ಆಪರ್ಚುನಿಟೀಸ್ ಜಾಸ್ತಿ ಇದೆ ಈಗ. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇಸ್ ಶೂಟಿಂಗ್ ಮೋರ್. ಯಾ. ಸೊ ಲಿಮಿಟೇಷನ್ ಗೊತ್ತಾಗಲ್ಲ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ. ನಾವು ತೆಗಿತಾ ಹೋಗ್ಬೋದು ಎಷ್ಟು ಬೇಕಾದ್ರೆ. ಕಲಾವಿದರಿಗೆ ಐ ಡೋಂಟ್ ನೋ, ಐ ಥಿಂಕ್ ದೇ ಶುಡ್ ಆನ್ಸರ್ ದಟ್. ನಮಗಂತೂ ಖುಷಿ, ಒಳ್ಳೆದೇ. ಪ್ರೊಡ್ಯೂಸರಿಗೆ ಕಷ್ಟ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಟೈಮ್ ಇಲ್ಲ, ನಾವು ಫಾಸ್ಟ್ ಟೈಮ್ ಮಾಡಿದ್ದೇವೆ. ಸೊ ನಮಗೆ ಆ್ಯಕ್ಚುಲಿ ಈ ಫಿಲ್ಮ್ ಹೇಗೆ ಹೇಳಿದ್ರೆ ನಾವು ಏನು ಪ್ಲ್ಯಾನ್ ಮಾಡೋ ಅಷ್ಟೇ ಶೂಟ್ ಮಾಡಿದ್ದೇವೆ. ಸೊ ನಂಬರ್ ಆಫ್ ಡೇಸ್ ಆಗಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಪ್ರಾಪರ್. ಸೊ ಇವನ್ ಸೆಟ್ ಹಾಕಿ ಲೈಟ್ ಅಪ್ ಮಾಡಿ ಈ ಥರ ಶಾರ್ಟ್ಸ್ ಈ ಥರ ಫಸ್ಟೇ ಡಿಸೈಡ್ ಆಗಿತ್ತಲ್ಲ. ಸೊ ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಆನ್ ಪೇಪರ್ ಫಸ್ಟ್. ಸೊ ಐ ಥಿಂಕ್ ಇಟ್ ವಾಸ್ ಈಸಿ. ಸೊ ಆ ಥರ. ಆ್ಯಂಡ್ ನಾಗೇಶ್ ಸರ್ ಬಗ್ಗೆ ಹೇಳಲೇಬೇಕು. ನಾಗೇಶ್ ಸರ್ನ ನಾನು ಒಂದು 15 ವರ್ಷದಿಂದನೇ ಒಂದು ಸಿನಿಮಾ ಸೆಟ್ಟಲ್ಲಿ ನಾನು ಆ್ಯಸ್ ಎ ಫ್ಯಾನ್ ಆಗಿ ಹೋಗಿ ಮೀಟ್ ಮಾಡಿದ್ದೀನಿ. ನನ್ನ ಒಲವಿನ ಬಣ್ಣ ಅಂತ ಒಂದು ಶೂಟ್ ಮಾಡ್ತಿದ್ರು. ಅವತ್ತು ಫಸ್ಟ್ ಡಿಜಿಟಲ್ ನೀವು ಹೇಳಿದ ತಕ್ಷಣ ನಂಗೆ ನೆನಪಾಯಿತು. ಒಂದು ವೈಪರ್ ಅಂತ ಕ್ಯಾಮ್ರಾ ಬಂದಿತ್ತು. ಆ ಕ್ಯಾಮ್ರಾ ಹೇಗಿದೆ ಅಂತ ನೋಡಬೇಕು ಅಂದ್ಬಿಟ್ಟು ನಾವು ಆರ್ಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದಕ್ಕಿಂತ ಅವತ್ತು ಹೋಗಿ ನಿಂತ್ಕೊಂಡು ಇಡೀ ಸಿನಿಮಾನ ಶೂಟ್ ನಾನು ನೋಡಿದೆ. ಅದು ಸರ್ ಗೊತ್ತಿಲ್ಲ ಮೇ ಬಿ ಅದು. ಸೊ ಅದಾದಮೇಲೆ ಒಂದು 10-15 ಇಯರ್ಸ್ ಆದಮೇಲೆ 12 ಇಯರ್ಸ್ ಆದಮೇಲೆ ಜೊತೆಗೆ ಸಿನಿಮಾ ಮಾಡೋವಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಅಷ್ಟೇ, ನನ್ನ ಜೂನಿಯರ್ ಆಗಿದ್ರು ಸಂತೋಷ್ CKP. ಎಲ್ಲ ತುಂಬ ದೊಡ್ಡ ಟ್ಯಾಲೆಂಟ್ಸ್ಗಳು. ಯಾಕಂದರೆ ದೊಡ್ಡ ಸಿನಿಮಾಗಳನ್ನ ಮಾಡ್ತಿರೋರು. ಇವತ್ತು KGF ಮಾಡ್ತಿದ್ದಾರೆ, ಕಾಂತಾರ ಮಾಡ್ತಿದ್ದಾರೆ. ಯಾರೂ ಅಷ್ಟು ಈಸಿಯಾಗಿ ಕೊಡಲ್ಲ. ಇವತ್ತು ಕಲೆ ಇದ್ದವನಿಗೆ ಮಾತ್ರ ಬೆಲೆ ಅನ್ನೋದು ನಾನು ತುಂಬ ಅಚ್ಚುಕಟ್ಟಾಗಿ ನಂಬ್ತೀನಿ. ಸೊ ಇವರೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು. ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾಕಂದರೆ ಜಸ್ಟ್ ಒಂದು ಪೋಸ್ಟರು, ಒಂದು ಹೀರೋಯಿನ್ ಫೋಟೋ ಹಾಕಿ ಒಂದು ಕ್ರಾಪ್ ಮಾಡಿ ಕಳಿಸ್ಬಿಡೋದಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕಾಲ್ ಮಾಡ್ತಾರೆ, ಕೇಳ್ತಾರೆ, ತುಂಬ ಡಿಸ್ಕಷನ್ ಆಗುತ್ತೆ. ಇವ್ರದ್ದು ಇಡೀ ಒಂದು 7-8 ಜನ ಟೀಮ್ ಇದೆ. ಇವರು ಸಂತೋಷ್ನ ನಾವೆಲ್ಲ ಮಾನಿಟ್ರ್ ಮಾಡ್ತಿರ್ತಾರೆ, ಎಲ್ಲಿದ್ರೂ ಮಾನಿಟ್ರ್ ಮಾಡ್ತಾರೆ. ಸೊ ಇವರೆಲ್ಲರದ್ದು ಹಾರ್ಡ್ ವರ್ಕಿಂದನೇ ಈ ಪೋಸ್ಟರ್ ಆಗಿರ್ಬೋದು ಇಷ್ಟು ಮಾತಾಡ್ತಿರೋದು. ಯಾಕಂದರೆ ನಾವೊಂದು ಹೀರೋಯಿನ್ ಫೋಟೋ ಬಿಡ್ಬೋದಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸರಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಇತ್ತು. ಅದಕ್ಕೋಸ್ಕರನೇ ಈ ಥರದ್ದು. ಇದಕ್ಕಿಂತ ಒಂದು ಎಕ್ಸ್ಟ್ರಾಡಿನರಿ ಫೋಟೋ ಒಂದು ಪೋಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ. ಸರ್ ಡಾಲಿ ಧನಂಜಯ ಆಗಿದ್ದು ಅದೇ ಜಿಮ್ಮಲ್ಲಿ. ಎಸ್, ಅಂದರೆ ಜಿಮ್ಮು ಅನ್ನೋದಕ್ಕಿಂತ ಅದೊಂಥರ ಕಲಾವಿದರ ಸಂಘ ಆಗ್ಬಿಟ್ಟಿದೆ ಸರ್. ಇಲ್ಲ ಕಲಾವಿದರ ಸಂಘದಲ್ಲಿ ಜನ ಸೇರ್ತಾರೋ ಗೊತ್ತಿಲ್ಲ, ಬಟ್ ಆ ಜಿಮ್ಮಲ್ಲಿ ಎಲ್ಲರೂ ಇರ್ತೀವಿ. ನಾನು, ಧನಂಜಯ, ಡಾರ್ಲಿಂಗ್ ಕೃಷ್ಣ, ಲೂಸ್ ಮದ, ತುಂಬ ಜನ ಇರ್ತೀವಿ ಅಲ್ಲಿ. ಸೊ ಅಲ್ಲೇ ಇಲ್ಲೆಲ್ಲ ಎಲ್ಲರೂ ಸಿಗೋದು. ಎಸ್ ಸರ್, ಬೆಟರು. ದೆನ್
ಕಷ್ಟಪಟ್ಟು ಹೇಳಿದ್ರೆ ಎಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಕೀರ್ತನ್ ಕೊಡು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಅಂದರೆ ಆ್ಯಸ್ ಎ ಮ್ಯೂಸಿಷಿಯನ್ ಮೋರ್ ದೆನ್ 15 years ಆಯಿತು. ಆ್ಯಸ್ ಎ ಮ್ಯೂಸಿಕ್ ಪ್ರೊಡ್ಯೂಸರ್ ಮೋಸ್ಟ್ಲಿ ವರ್ಕಿಂಗ್ ವಿತ್ ಲಾಟ್ ಆಫ್ ಪೀಪಲ್. ಇದು ನಾಗೇಶ್ ಸರಿಂದ ರಾಜ್ ಬ್ರದರ್ ಪರಿಚಯ ಆದರು. ಸೊ ಆಲ್ಮೋಸ್ಟ್ ಒಂದು 4-5 years ಬ್ಯಾಕ್ ವಿ ಮೆಟ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.